ಅಮ್ಮ ಟೇಸ್ಟ್ ಹೆಂಗಿದೆ ಅಂತ ಹೇಳು. ಅದನ್ನ ನಾವು ಇದು ಮಾಡೋದಕ್ಕಾಗಲ್ಲ. ಅದು ಬೇಸು ಪವರ್ ಹೋಗಿದ್ದ ಕಾರಣ ಇವಾಗ ತಿಂಡಿ ಏನ್ರೋ ಇನ್ನೊಬ್ಬ ಬರ್ತಾ ಇದ್ದಾನೆ, ನಿನ್ಗೂ ಗೊತ್ತಿಲ್ಲ ತಾನೆ? ನಂಗೂ ಗೊತ್ತಿಲ್ಲಪ್ಪ. ವೇಟ್ ಅಂಡ್ ವಾಚ್. ಯಾರೋ ಕ್ಯೂರಿಯಾಸಿಟಿ. ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸಿಗ್ತೀನಿ. ಇವ್ರಿಗೆ ವೆಯ್ಟ್ ಮಾಡಿ 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 ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಆಯಿತು, ನಾಪತ್ತೆ ಆಗ್ಬಿಟ್ಟವ್ರೆ. ಬನ್ನಿ ಹೋಗಿ ಸ್ವಲ್ಪ ಎಳ್ಕೊಬರೋಣ. ಹೋಗಿ ಏನಮ್ಮ ಚಂದ ಇಂಥವ್ರು ನಂಬ್ಕೊಂಡು ಅಡುಗೆ ಮಾಡೋದು. ನೋಡೋರು ಇಲ್ಲಿ ಲೇಟ್ ಆಯ್ತು ಅಂದ್ಬಿಟ್ಟು ಆಗಿರೋ ಕಡೆ ಹೋಗಿ ತಿನ್ನಕ್ಕೆ ಹೋಗೋರೆ. ಬನ್ನಿ ನೋಡಿಸ್ತೀನಿ. ಏನೋ ಲಾಕ್ ಮಾಡ್ಬಿಟ್ಟವ್ರೆ. ಲೇ ಏನ್ರೋ ಮಗ ಅಲ್ಲಲೇ ಅಲ್ಲಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ನೀವು ಬಿರಿಯಾನಿ ತಿಂದ್ಬಿಟ್ಟು ಮಾಡೋಣ. ಅಲ್ಲಲೇ ಅಲ್ಲಿ ಮಾಡ್ತಾ ಇದ್ದೀರಿ ತಾನೆ. ಇದು ಕತೆ. ಕರ್ಕೊಂಡು ಹೋಗ್ಬೇಕು ಬಂದು. ಏನ್ ಮಾಡಕ್ ಆಗಲ್ಲ, ಹೊಟ್ಟೆ ಹಸಿತದ. ನಾವು ಮುಂಚೆ ತಾನೆ ಫೋನ್ ಮಾಡಿದ್ರು ಬಿರಿಯಾನಿ ತಿನ್ಬಾರ್ದೆ ಅಂತ. ಚಾನ್ಸ್ ಮಿಸ್ ಮಾಡ್ಕೊಂತ ಆಯ್ತು ಮಾಡೋಣ. ಇವಾಗ ನಾವು ಮಾಡೋಷ್ಟೊತ್ತಿಗೆ ಟೀಮ್ ಆತಾನೆ 1 ಅವರ್. ಅದು ನಿಜ. ಅಷ್ಟೊತ್ತವರೆಗೂ ಹೊಟ್ಟೆ ಚೆನ್ನಾಗಿದ್ರೆ ಬ್ರೈನ್ ಚೆನ್ನಾಗಿ ಓಡುತ್ತೆ ಅಂತ. ಪಾಯಿಂಟ್. ಎರಡು ಈರುಳ್ಳಿ ಇಲ್ಲೇ ಎಲ್ಲ ಲೀಸ್ಟ್ ಮಾಡ್ಕೊಳ್ಳ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಅಪ್ಡೇಟ್ ಆಗುತ್ತೆ. ಇನ್ಯಾವಾಗ ಅಪ್ಡೇಟ್ ಆಗೋದ? ಒಂದು 4 ಐಟಮ್ ಏನ್ ಗೊತ್ತಾ, ನೀನು ಇದರ CTC ಒಂದು 10 ಜನದ ಜೊತೆಗೆ ಲೆಕ್ಚರ್ ಇವಾಗ ಅವ್ನು ಹೇಳಿದ್ದೆಲ್ಲ ನಾವು ತಗೊಂಬರೋಣ. ಇನ್ನೇನು ಬೇಕೋ ಬಾ ಆಗಲಿಲ್ಲ ಅಲ್ಲಿಂದ ಹಂಗೆ ಹೋಗೋದೈತಪ್ಪ. ಇಲ್ಲಿ ಬರ್ದೆ ಮತ್ತೆ ಇಲ್ಲಿಂದ ನೀನು ಕುಕ್ಕರ್ ನೋಡ್ಬೇಕಲ್ಲ. ಇಲ್ಲಿ ಯಾವ್ದು ಸ್ಕಿಪ್ ಲೆವೆಲ್ ಮೀಟಿಂಗ್ ಮಾಡ್ಬೇಕು ಅಂತ ಆಯ್ತಲ್ಲ ಇವಾಗ. ಅಂಗಡಿ ಹತ್ರ ಬಂದ್ವಿ. ಏನಪ್ಪ ಹೇಳ್ತಾ ಇದೆಯಾ? ಮಟನ್ ಮಸಾಲ ಚಿಕ್ಕದು ಐತ್ರ ನನಗೆ. ಇನ್ನೊಂದು ಕೂಡ ಒಂದು ಐಟಮ್ ಮಿಸ್ ಆಗಬಾರ್ದು. ಏನ್ ಬೇಕು? ಬಾಂಡ್ಲಿ ಬೇಕಾಗಿರುವಂಥ ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಅದು ಇದು ಐಟಮ್ಗಳೆಲ್ಲ. ಹಾಂ ಟೈಟ್ ಆಗಿರ್ಬೇಕಲ್ಲ. ಕುಕ್ಕರ್ ಅನ್ಬೇಕಾ? ಪ್ರೆಷರ್ ಏನಿದೆ ಹೇಳೋ, ಎಕ್ಸ್ಪ್ಲೈನ್ ಮಾಡೋ ಏನೋದು ಅಂತ. ದಿಸ್ ಈಸ್ ಕಾಲ್ಡ್ ಬೋಟಿ, ಹಾಫ್ ಬಾಯ್ಲ್ಡ್ ಬೋಟಿ. ಅದನ್ನೇ ಕೇಳಿದ್ದು. ಅಪ್ಪಿ ನಾ ಕೊಯ್ತೀನಿ, ಹೋಗಿ ಎತ್ಕೊಂಬೋಗಪ್ಪಿ. ಇಲ್ಲ ಬಾಂಡ್ಲಿ ಬೇಕು. ನನ್ನನ್ನು ಕಟ್ ಮಾಡೋಕ್ಕೆ ಬಿಡ್ತಾರೆ. ನೀನು ಬಾಂಡ್ಲಿ ಬೇಕು. ಬಾಂಡ್ಲಿ ತರೋರು ಬೇರೆ. ಅವ್ನು ಕುಕ್ಕಾಗಿ ಹೆಲ್ಪ್ ಮಾಡೋಣ ಅಂತಂದರೆ ನಾನೇ ಮಾಡ್ತೀನಿ ಅಂತ. ನಾವೇನು ಮಾಡೋಣ? ಮಾಡಲಿ. ಅದೆಲ್ಲ ಮ್ಯಾಟ್ರ್. ಏನೋ ಐಟಮ್ಗಳು ಅಲ್ಲ. ಆ ಚಾಕು ಎತ್ಕೊ, ಚೆನ್ನಾಗಿದೆ. ಬ್ರೆಡ್ ನೋಡ್ದಾ, ನಮ್ಮ ಕ್ಯಾಮ್ರಾಮನ್ ಇಂತ ಇರಬೇಕು, ಮೋಟಿವೇಶನ್ ಕೊಡುವಂಥವ್ರು. ಯಾವನವ ಹೆಂಗಿರ್ಬೇಕು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ, ಮಾತಾಡಿದ್ದೆಲ್ಲ ಕಂಟೆಂಟ್ ಅನ್ನೋ ಥರ ಇರಬೇಕು. ಅವನು ಕ್ಯಾಮ್ರಾಮನ್ ಅಂತ ಕ್ಯಾಮ್ರಾಮನ್ ಅಲ್ಲ. ಬಾಂಡ್ಲಿ ಆಗಲ್ಲ. ಅವ್ನು ದೊಡ್ಡ ಮನುಷ್ಯ. ಸೊ ನಾವೊಂದು ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಬೆಳಗ್ಗೆ ಅಂದ್ಕೊಂಡಿದ್ದು. ಬೆಳಗ್ಗೆಯಿಂದ ಇಲ್ಲಿವರೆಗೂ ಎಷ್ಟೊಂದು ಪ್ರೊಸೀಜರ್ ಆಗಿದೆ ಅಂದರೆ ಕುಕ್ಕಿಂಗ್ ವಿಡಿಯೋ ಪ್ರಿಪ್ರೇಷನ್ನು. ಅಲ್ಲಿಂದ ಅಲ್ಲಿಗೆ ಹೋಗಿ, ಇಲ್ಲಿಂದ ಇಲ್ಲಿಗೆ ಬಂದು ಹೆವಿ ಬೇಜಾನ್ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಕುಕ್ಕಿಂಗು. ಸೊ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಏನಂತಂದರೆ ನೋಡಿ, ಇಲ್ಲಿ ಎಲ್ಲ ಚಾಪ್ ಮಾಡ್ಕೊಂಡಿದ್ದೀವಿ ವೆಜಿಟೇಬಲ್ಸು. ಏನಿಲ್ಲ, ಜಸ್ಟ್ ಟೊಮೆಟೊ. ಸೊ ಗರಂ ಮಸಾಲ, ಜಿಂಜರ್ ಪೇಸ್ಟು, ಮತ್ತು ಚಿಕನ್ ಮಸಾಲ, ಮಟನ್ ಮಸಾಲ. ಮೇನ್ ಮೆಣಸಿನ್ಕಾಯಿ ತಂದಿಲ್ಲ ನೀನು. ಹೆಸರು ಹೇಳಿದೆ ಮೆಣಸಿನ್ಕಾಯಿ. ಹಾಕ ಆಮೇಲೆ ತತನ. ಅದೇ ಏನಾಗ್ಲಿ ಮೆಣಸಿನ ಖಾರದ ಪುಡಿ, ಮತ್ತು ಇದು ಸಾಂಬಾರು ಪುಡಿ, ಮತ್ತು ಧನ್ಯ ಪುಡಿ ತಾನೆ. ಇದು ಧನಿಯಾ ಪುಡಿ. ಸೊ ಇಷ್ಟಿದೆ ಇಂಗ್ರೀಡಿಯೆಂಟ್ಸು. ಸೊ ಹೆಂಗೆ ಪ್ರಿಪ್ರೇಷನ್ ಹೆಂಗೆ ಮಾಡೋದು ಅಂದ್ಬಿಟ್ಟು ಬನ್ನಿ ನೋಡೋಣ. ಫಸ್ಟ್ ಹೋಗಿ ಮೆಣಸಿನ್ಕಾಯಿ ತಗೊಂಬ. ಮೆಣಸಿನ್ಕಾಯಿ ಇಟ್ಕೊಳಕ್ ಬಟ್ಟೆ ತಗೊಳಪ್ಪ. ಎಲ್ಲ ಸಿಗ್ತಾನೆ ನಿಂಕ. ಇನ್ನೇನು ಬೇಕು? ಸಿಗ್ತೇನೋ? ಇನ್ನು ನನ್ನ ಕಡೆಯಿಂದ ಇನ್ನೇನು ಬೇಕಾ? ಪಟ್ಕಾರೆ ಇಟ್ಕೊಳ್ಳೋದು ಇದೆ, ಬಟ್ಟೆ ಇದೆ, ಅದರಲ್ಲೇ ಮ್ಯಾನೇಜ್ ಮಾಡೋ. ಬಾಂಡ್ಲಿ ಇಟ್ಕೊಳಕ್ ಅದೆಲ್ಲ ಆಗಲ್ಲ. ಅದ್ಮೇಲೆ ಇಡೋ ಮಗ.
ಇಲ್ಲಿ ಹೆಡ್ ಶೆಫ್ ಮೇನ್ ಶೆಫ್ ಅನ್ನೋದೇನಿಲ್ಲ, ಯಾರ ಕೈಗೆ ಏನೇನು ಸಿಕ್ಕಿದ್ರೆ ಎಲ್ಲ ಆಗ್ತಾ ಇರೋದು. ಫೈನಲ್ ಏನೋ ಇದು ಬ್ಯಾಚುಲರ್ಸ್ ಕುಕಿಂಗು ಹಿಂಗೆ ಇರುತ್ತೆ. ಸೊ ನಿಮಗೆ ನಾವು ಯಾವುದೇ ಕುಕಿಂಗ್ ಸಜೆಷನ್ ಎಲ್ಲ ಮಾಡ್ತಾ ಇಲ್ಲ, ಇದು Just our ನಮ್ಮ ಎಕ್ಸ್ಪೀರಿಯನ್ಸ್. ನಾವು ಜಸ್ಟ್ ಆಸ್ ಫಾರ್ ಫನ್ Time. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಯಾರನ್ನ ಒಬ್ಬರು ಮಾಡಲಿ, ಅವ್ನು ಮೇನ್ ಚೆಕ್ ಸಾಕು ಸಾಕು. ಇದೇ ವಿಡಿಯೋದಲ್ಲಿ ಕುಕಿಂಗ್ ರೆಸಿಪಿನೂ ನೋಡ್ಬೋದು, ಕುಕಿಂಗ್ ಟೀಚಿಂಗು ನೋಡ್ಬೋದು, ಎಲ್ಲಾನು ನೋಡ್ಬೋದು. ದಿಸ್ ಇಸ್ ದ ಸ್ಪೆಷಾಲಿಟಿ. ಶೆಪ್ಪು ನೋಡ್ಬೋದು, ಯಾವ್ದೋ ಬಂದು ಯಾವ್ದೋ ಸೆಂಟ್ರಾಗ ನೀನು ಸುಮ್ಮನೆ ಅವ್ನು ಮಾಡ್ತಾನ ಅವನು. ಆಯ್ತು, ಸೌಟ್ ಇಟ್ಕೊ ನೀನು. ಅಲ್ಲೋ ನೀನು ಒಬ್ಬನ ಸೌಟ್ ಇಟ್ಕೋ, ಒಬ್ಬನ ತಿರ್ಸ್ಲಿ, ಒಬ್ಬನ ಬಾಂಡ್ಲಿ ಇಟ್ಕೊಂಡ್ಲಿ. ಹಿಡ್ಕೊಳ. ಯಾವತ್ತು ಒಂದು ಸೌಟ್ ಹಿಡಿದಿರ, ಸೌಟ್ ಹಿಡ್ದವ್ನು ಮಚ್ಚ ಮಗ ಏನೋ. ಲೇ ಅಣ್ಣ, ಅಲ್ಲ ಇದೇನು ಡಾಬಾ ಏನಲ್ಲ, ಇದು ಡಾಬಾ ಅನ್ಕೊಂಬಿಟ್ಟವ್ ನೀನು. ಹಾಂ, ಹಲೋ ಹಾಕೋ ಇನ್ನು ನೆಕ್ಸ್ಟ್ ಕರ್ಗೋಯ್ತು. ಆಯ್ತು, ಇವಾಗ ಈರುಳ್ಳಿ ಹಾಕ್ತಾ ಇದೀವಿ. ಯಾರು ತಿರ್ಗ್ಸೋ ಬಾಯ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂದಮೇಲೆ ರಿಯಾಕ್ಷನ್ ನೋಡ್ಬೇಕು, ಅವ್ನ ರಿಯಾಕ್ಷನ್ ನೋಡ್ಬೇಕು. ನೆಕ್ಸ್ಟ್ ಶರ್ಬಿ ನಾವು ಆಯಿಲ್ ಕಮ್ಮಿ ಹಾಕಿದ್ವಿ. ಇದು ಲಾಸ್ಟ್ ಅಲ್ಲಿ ತಾನೆ ಹಾಕೋದು? ಇಲ್ಲ ನಾವು ಆಯಿಲ್ ಕಮ್ಮಿ ಹಾಕಿದ್ರೆ ಶರ್ಬಿ ಎಣ್ಣೆ ಬಿಟ್ಕೊಳತ್ತಲ್ಲ, ಅದೇ ಎಣ್ಣೆ ನಮಗೆ ಫುಲ್ ಕುಕಿಂಗ್ ಎಲ್ಲ. ಐ ಸಿ. ಅದಕ್ಕೆ ಇಲ್ಲೇ ಯಾವಾಗ್ಲಾದ್ರು ನೋಡಿದ್ಯಾ ಬೋಟಿ ಹೆಂಗ್ ಮಾಡೋದು ಅಂತ? ನೋಡು, ಇವಾಗ ನೋಡಿಸ್ತಾ ಇದ್ದೀನಿ. ನೀನ್ ಯಾವಾಗ್ಲಾದ್ರು ನೋಡಿದ್ಯೇನೋ? ನಾನು ನೋಡಿದ್ದೆ, ಮನೇನ ಮಾಡಿದಾಗ. ಔಟ್ಸೈಡ್ ನಾವು ಮಾಡಿದಾಗೆಲ್ಲ ನೋಡಿಲ್ಲ. ಹೌದಾ? ಔಟ್ಸೈಡ್ ನಾವೆಲ್ಲ ಮಾಡಿ. ನೀನ್ ಯಾವಾಗ್ಲಾದ್ರು ಮಾಡಿದ್ಯಪ್ಪ? ಮಚ್ಚಿ ನಾನು ಮಾಡಿಲ್ಲ, ತಿಂದಿದ್ದೀನಿ, ಬಟ್ ಹೆಂಗ್ ಮಾಡೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಕೌಶಿಕ್ ಮಾಡ್ತಾನೆ, ನಾನು ಗೈಡ್ ಮಾಡ್ತೇನೆ ಅಷ್ಟೇ. ಅವ್ನು ಗೈಡ್ ಮಾಡ್ತಾನೆ, ಗೈಡ್ ಮಾಡ್ತಾನೆ. ಎಲ್ಲ ಅಣ್ಣನ ಮೇಲೆ ಡಿಪೆಂಡ್. ಸಕ್ಸಸ್ ಆದ್ರೆ ಹೆಡ್ ಕುಕ್ಕು, ಮೇನ್ ಹೆಡ್ ಕುಕ್ಕು. ಅಲ್ಲ ಇರೋ ಸಕ್ಸಸ್ ಆದ್ರೆ ನಿಂತ್ಕೊಂಡು ಹಾರಾಕ್ತೀರಿ, ಇವಾಗ ಸ್ಮೈಲ್ ಬಂತು. ಒಟ್ಟಲ್ಲಿ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಗೈಸ್ ನೋಡ್ ಬನ್ನಿ ಹೆಂಗಾಗ್ತಾ ಇದೆ ಅಂತ. ಹಿಂದೆ ಹಾಕಿರೋದು ಇದನ್ನ ಹಾಕಲ್ಲ, ಲಾಸ್ಟ್ ಸಾಕಾ? ಇವಾಗ ಇದೆಲ್ಲ ಆಯಿಲ್ ಆಗುತ್ತಲ್ಲ? ಆಯಿಲ್ ಆಗುತ್ತೆ ನೋಡೋಣ, ಆಗುತ್ತೆ, ಆಲ್ರೆಡಿ ಬಿಡ್ತಾ ಇದೆ. ಬಿಡಬೇಕು ಜಸ್ಟ್ ಇವಾಗ ಆಯಿಲ್ಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಅದಾದ್ಮೇಲೆ ಇದು ಚರ್ಬಿ ಅಂದರೆ ಇದು ಫ್ಯಾಟ್ ತಾನೆ ಅವಾಗ? ಕಬ್ಬು ಹಾಕಿದ್ದೀವಿ. ಕೊಬ್ಬಾಗಿದೆ ಅದಕ್ಕೆ. ಜಸ್ಟ್ ಕಬ್ಬು ಎಲ್ಲ ನೀಟಾಗಿ ಕರಗತ್ತೆ, ಅದು ಆಯಿಲಿಗೆ ಕನ್ವರ್ಟ್ ಆಗುತ್ತೆ ಅಲ್ವಾಗ? ಅದಕ್ಕೆ ಎಣ್ಣೆ ಕಡಿಮೆ ಹಾಕಿರೋದು. ನೋಡಿ, ಅಡುಗೆ ಮಾಡೋನೇನು ಹೇಳಲ್ಲ, ಪಕ್ಕದಲ್ಲಿ ಕೂತಿರೋರೆ ಎಲ್ಲ ನಿಂತಿರೋರೆ ಎಲ್ಲ ಹೇಳ್ಬೇಕು. ಯಾಕಂದ್ರೆ ಅವನು ಮಾಡೋಕ್ಕಿಂತ ತಿಂದಿರೋ ಚೆನ್ನಾಗಿ ಅದಕ್ಕೆ. ತುಂಬಿದ ಕೊಡ ತಿಳ್ಕಲ್ಲ ಅನ್ನೋ ಥರ ಅವನು. ಹೌದು, ಒಂದು ಡೈಲಾಗ್ ಕರೆಕ್ಟಲ್ಲಿ ಹಾಕೋ ಎಲ್ಲನೂ. ಅದು ನಿಂಗೆ ಗೊತ್ತಾಗಲ್ಲ ಕರಗಿಲ್ಲ ಅಂದ್ರೆ. ಟೊಮೆಟೊ ಬೀಳ್ತಾ ಇದೆ. ಯಾಕೋ ಗೋಬಿ ಇದಪ್ಪ ಕಾಣಿಸ್ತಾ ಇದೆ, ಗೋಬಿ ತರ ಕಾಣಿಸ್ತಾ ಇದೆ. ಗೋಬಿ ಥರ ಕಾಣಿಸ್ತಾ ಇದೆ ಈಗ. ಸೊ ನೆಕ್ಸ್ಟ್ ಯಾವ ಥರ ಕಾಣಿಸುತ್ತೆ ಅನ್ನೋದು ಗೊತ್ತಿಲ್ಲ. ಕಲರ್ಸ್ ಏನು ನಾವು ಏನು ಮಿಕ್ಸ್ ಮಾಡ್ತಾ ಇಲ್ಲ. ಎಲ್ಲ ಒಂಚೂರು ಸೇರಿತ್ತವ ಹಂಗೆ ಇವಾಗ ಹಾಕ್ತಾರೆ ಇದೀವನು. ಅದು ಕರಗ ಮೇಲೆ ಹಾಕ್ಬೇಕು ಆಕ್ಚುಲಿ. ಇದು ಕರಗ ಮೇಲೆ. ಸರಿ ಸರಿ, ಇವಾಗ ಏನು ಮಾಡೋಣ? ತಿರ್ಸ್ಲಾ? ಅಲ್ಲೇ ತಿರ್ಸು, ಮಿಕ್ಸ್ ಮಾಡ್ಬೇಡ, ಅಲ್ಲೇ ತಿರ್ಸು. ಅದು ಚೆನ್ನಾಗಿ ಕರಗದ ಮೇಲೆ ನೋಡ, ಅದು ಬರ್ತಾಯ್ತು ನೋಡ ಎಣ್ಣೆ. ಆ ಎಣ್ಣೆಯಲ್ಲಿ ಗೋಳಿಸ್ತೀವಿ. ಇದೆಲ್ಲ ಕೆಳಗೆ ಬರೀ ಇದಾದ್ರೆ ಸಿಗೋಗುತ್ತಾ? ಏನು ಸಿದಾಗಲ್ಲ ನಿನ್ನ ಅಸಿಸ್ಟೆಂಟ್ ಅಂತರ ಇರು, ನೀನು ಚೆಕ್ ಮಾಡಬೇಡ ನಿಂಗೆ. ಗೈಸ್ ಆ್ಯಕ್ಚುಲಿ ನನಗೊಂದು 40% ಕುಕಿಂಗ್ ಗೊತ್ತು, ಇವನ್ಗೊಂದು ಮಗ 60% ಇಲ್ಲ 60ನಾ? ಅವರಿಬ್ಬರಿಗೂ 5 ಕೊಟ್ಟು ಹಂಗೆ ಹಂಗಾರೆ ನನ್ಗೊಂದು 45 ಎಲ್ಲ 50ನೇ ಕೊಡೋಣ. 50 ಅವ್ನಿಗೊಂದು 5%, ಅವ್ನಿಗೊಂದು ನಾವು ಟೇಸ್ಟ್ ಮಾಡ್ತೀವಿ, ಇನ್ನೊಂದು ನಮ್ಮ ರೇಟಿಂಗ್ ಕೊಡ್ತೀವಿ. ಮಗ ಏನು ಗೊತ್ತಾ? ಗೈಸ್ ಈಗ ಬೋಟಿ ಏನೋ ಇದು ಬೇಯಿಸ್ಕೊಂಡಿದ್ರಲ್ಲ, ಬೇಸಿನ ಫಸ್ಟು ಖಾಲಿ ವಾಟರ್ ಬೇಯಿಸಿರೋ ಹಾಫ್ ಬಾಯ್ಲ್ಡ್ ಇದು ಬೋಟಿ ಕ್ಲೀನಾಗಿ ಕ್ಲೀನ್ ಮಾಡಿದ್ರಪ್ಪ. ಕ್ಲೀನ್ ಮಾಡಿದ್ದೀವಿ. ಸೊ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಂಡು
ನೋಡಿ ಇಷ್ಟು ವೈಟ್ ಆಗಿರ್ಬೇಕು, ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಇಷ್ಟು ವೈಟ್ ಬರುತ್ತೆ ಅಂತ. ಎಷ್ಟು ಬರೋದು ಅರ್ಧ ಕೆ ಜಿ? ಲೈಫಲ್ಲೇ ನಾನು ಮುಂಚೆ ಪ್ರಾನ್ಸ್ ಎಲ್ಲ ತಿಂದಿರಲಿಲ್ಲ. ಫಸ್ಟ್ ಟೈಮು ಇವನ್ ದೆಸೆಯಿಂದನೇ ನಾನು ಪ್ರಾನ್ಸ್ ತಿಂದಿದ್ದು. ಅದಾದ್ಮೇಲೆ ಎಲ್ಲೇ ಹೋದ್ರು ಹೋಟೆಲ್ಸ್ಗೆಲ್ಲ ಹೋದ್ರು ಪ್ರಾನ್ಸ್ ಏನೋ ಇದ್ರು ಫಸ್ಟ್ ಪ್ರಿಪೇರ್ ಮಾಡ್ತೀನಿ ಸೀ ಫುಡ್ಸಲ್ಲಿ ಬಂದರೆ. ಅವನು ಹಿಂಗೆ ನಮ್ಮ ಗ್ಯಾಂಗಾಗ ಒಂದು ಸ್ವಲ್ಪ ಹಾಂ ತಿಂತೀನಿ ಪ್ರಾನ್ಸ್ ಫಸ್ಟ್ ಅವ್ನು ಅಲ್ಲಿ ಇವನು ಮನೆಯಲ್ಲಿ ಮಾಡಿ. ಈಗ ಫ್ರೈಡ್ ಮಸಾಲ ಹಾಕಿದ್ದೀವಿ, ಇದು ಉಪ್ಪು ಹಾಕ್ತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಇವನು ಯೂಟ್ಯೂಬ್ ನೋಡಲ್ಲ ಇವ್ನು ಜಾಸ್ತಿ ಏನು ನೋಡ್ತಾ ಇಲ್ಲ. ಎಷ್ಟು ಸರ್ ಕ್ವಾಂಟಿಟಿ? ನನ್ನ ಕೈಯಷ್ಟು, ನನ್ನ ಕೈ ಹಿಡಿಯಷ್ಟು. ಫಸ್ಟ್ ಹಿಂಗೆ ಮಾಡೋಣ. ಇದು ಗರಂ ಮಸಾಲ, ಗರಂ ಮಸಾಲ ಅಂತ ನೋಡಿ. ಒಂಚೂರು ಹಿಡಿಬೇಕು, ಗರಂ ಆಗಿ ಹಿಡಿಬೇಕು. ಗರಂ ಅಂತೆಲ್ಲ ಒಳಗಡೆ ಹೋಗುತ್ತೆ. ಕರೆಂಟ್ ಹೋಯ್ತು. ಇದಾದಂಗೆ ಹಂಗಾರೆ ಸರೋ ಇದಾದಂಗೆ. ಯಾವ ಇಂಡಕ್ಷನ್ ಬಿಸಾಕಲ್ಲ, ಹಾಕ್ಬಿಡು. ನಾನು ಕೆಳಗಡೆ ಗ್ಯಾಸ್ ಮೇಲೆ ಬೇಯಿಸ್ತೀನಿ. ಏನಂತ್ಯಾ? ಇರೋ ಕರೆಂಟ್ ಬರ್ತದೆ ನೋಡೋಣ ಗಾಯ್ಸ್. ಇವಾಗ ಒಂಥರ ಕಲರ್ ಬಂದಿದೆ. ಕರೆಂಟ್ ಹೋಗಿದೆ, ಸ್ವಲ್ಪ ಜ್ಯೂಸ್ ಬ್ರೇಕು. ನಮ್ಮ ಶೆಫು ಇವಾಗ ಟೇಸ್ಟ್ ನೋಡ್ತಾವನೆ. ಮುಂಚೆ ಬೆಂದೈತಾ? ಹೌದಾ? ಅದು ರೋಸ್ಟ್ ಆಗಬೇಕು. ಹಾಂ ಓಕೆ, ಟೇಸ್ಟ್ ಮಾಡೋದು. ಒಂದು ಚೆನ್ನಾಗಿಲ್ಲ ಅಂದ್ರೆ ನೀನ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ. ನಾನು ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ತಿನ್ನೋದಕ್ಕೆ ಆಗಲ್ಲ. ಅಲ್ಲ, ನೀನ್ ಟೇಸ್ಟ್ ಮಾಡ್ಬಿಟ್ಟು ಅವ್ನು ಹೇಳ್ತಾನೆ, ನಾನು ಮಾಡ್ಬೇಡ. ಚೆನ್ನಾಗಿದೆ, ಬೇಯ್ಬೇಕು ಅಷ್ಟೇ, ಇನ್ನೆಲ್ಲ ಚೆನ್ನಾಗಿದೆ. ಜಸ್ಟ್ ಇವಾಗ ತಾನೇ ಆಗ್ತಾ ಇರೋದು. ಸಾಕಾ? ಪವರ್ ಹೋಗಿದ್ದ ಕಾರಣ ಇವಾಗ ಇಂಡಕ್ಷನ್ ಇಂದ ಸ್ಟವ್ ಅಲ್ಲಿ ಬೇಯಿಸ್ಕೋಬರೋಣ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ಅಲ್ಲಿ ಹೋಗ್ತಾ ಇದ್ದೀನಿ. ಏನ್ ಮಗ ಬೆಳಗ್ಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ನಾವು. ಮಧ್ಯಾಹ್ನ 12 ಗಂಟೆ ಕರೆಕ್ಟ್ ಆಗಿ ಹೇಳೋ, 11 ಗಂಟೆ ಸ್ಟಾರ್ಟ್ ಮಾಡಿದ್ದೆ ಅನ್ಕೊಂಡು ಫೈನಲಿ ಬೋಟಿ ಫ್ರೈ ಮಾಡಿದೀವಿ. ಸೊ ಈಗ ಟೇಸ್ಟ್ ಮಾಡುವಂತಹ ಸಮಯ. ನೋಡಿ ಈ ತರ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡೋದಕ್ಕೆ ನಾನು ಆಗ್ಲಿಂದಾನೇ ಹೇಳ್ತಾ ಇದ್ದೆ, ಸ್ಪೆಷಲ್ ಗೆಸ್ಟ್ ಯಾರು ಅಂತ. ಸೊ ನಮ್ಮ ಅಜ್ಜಿ ಕೈಯಿಂದ. ಸೊ ನಾವು ಅದರ್ಗೆ ಬೇರೆ ಗೆಸ್ಟ್ ನ ಆಕ್ಚುಲಿ ಇನ್ವೈಟ್ ಮಾಡಿದ್ದು, ಕಾರಣಾಂತರಗಳಿಂದ ಅವ್ರು ಬರೋದಕ್ಕಾಗಿಲ್ಲ. ಆದ್ರಿಂದ ನಮ್ಮ ಅಜ್ಜಿ ಕೈಯಿಂದ ಇದು ಟೇಸ್ಟ್ ಮಾಡಿಸ್ತಾ ಇದ್ವಿ. ಸ್ಟೇಟ್ಮೆಂಟ್ ಅಲ್ಲ, ಸ್ಟೇಟ್ಮೆಂಟ್ ಟೇಸ್ಟ್ ಹೇಳಿದ್ನು. ಅಮ್ಮ ಟೇಸ್ಟ್ ಹೆಂಗಿದೆ ಅಂತ ಹೇಳು. ಇನ್ನೂ ಸ್ವಲ್ಪ ತಿನ್ನು, ಇನ್ನೂ ಒಂದು ನೀನ್ ಮಾಡ್ದಾಗೈತಾ? ಇನ್ನು ಏನ್ ಹಾಕ್ಬೇಕಾಗಿತ್ತು? ಉಪ್ಪು, ಖಾರ, ಹೌದಾ? ಚೆನ್ನಾಗಿದೆ ಹಂಗಾದ್ರೆ. ಹಾ, ಎಲ್ಲರೂ ಬರ್ರೋ, ನನ್ನ ಕೈ ಹಾಕ್ರೋ. ಬೆಳಗ್ಗೆಯಿಂದ ಪಟ್ಟಿದ ಕಷ್ಟಕ್ಕೂ ಈಗ ಸಾರ್ಥಕ ಆಗೋ ಥರ ಅಷ್ಟು ಟೇಸ್ಟ್ ಇದೆ. ಏನಂತೆ ಮಗ ಇವನೇ? ಸೊ ನಾವು ವಿಲ್ ಟೇಕ್ ಇಂಡಿವಿಜುವಲ್ ರಿವ್ಯೂ. ಸೊ ಫಸ್ಟ್ಲಿ ಐ ಸ್ಟಾರ್ಟ್ ವಿತ್ ದಿಲೀಪ್. ಮಗ ಚೆನ್ನಾಗೈತೆ. ಕೋಶಿಗೆ ಒಂದು ಆದ ತಂದು ಹಾಕ್ಬೇಕು. ಯಾಕಡ ಹಿಂಗೋ ನಮ್ಗೆ ಕುಲ್ಸ್ಬಿಟ್ಟು ತಿನ್ನಿಸ್ತಾವನೆ ಮಲಗಿಸೋದು ಹೆಂಗ. ಬೆಳಿಗ್ಗೆ ಕಾಲಮಾಗಿ ಇರ್ತೀರಿ ಅನ್ಕೊಂಡಿದ್ದೀನಿ. ಸೀರಿಯಸ್ಲಿ ಚೆನ್ನಾಗಿದೆ, ಪ್ರಾಮಿಸು ಸಖತ್ ಚೆನ್ನಾಗಿದೆ. ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕು. ನಾವೀಗ ಚೆಫ್ ಹತ್ರ ಇಂದಾನೆ ಒಂದು ರಿವ್ಯೂ ತಗೊಳ್ಳೋಣ ಬನ್ನಿ. ಹೇಳ್ಬಾರ್ದು ಅಂತ ಇಲ್ಲಿ ಹೇಳೋ, ತಿನ್ನೋತಾನೆ ಹೇಳ್ಬಾರ್ದು. ಪರವಾಗಿಲ್ಲ ಹೇಳೋ. ತಿಂದ್ಮೇಲೆ ತಿಂದಿದ್ದಾದ್ಮೇಲೆ ನನ್ನ ಬೇರೆ ನಾನು ಹಿಂಗೆ ಕರ್ಕೊಂತೀನಿ. ಬ್ರೋ ಗೈಸ್, ಅವಾಗ್ಲಿಂದ ನಾವೊಂದು ಗೆಸ್ಟ್ನ ಕರಿತೀವಿ ಅಂತ ಹೇಳಿದ್ರಲ್ಲ. ಸೊ ಆ ಗೆಸ್ಟ್ ಬರಲ್ಲ ಅಂತೇಳಿ ಇವಾಗ ಸಡನ್ನಾಗಿ ಅಪಿಯರ್ ಆಗಿದ್ದಾರೆ. ಬನ್ನಿ ಆ ಗೆಸ್ಟ್ನ ರಿವ್ಯೂ ಮಾಡಿಸ್ತೀನಿ. ಈಸ್ ಮೈ ಬ್ರೋ, ವೆಲ್ಕಮ್ ಬ್ರೋ. ಏನಿದೆ? ಈಸ್ ಅಭಿಷೇಕ್, ಮೈ ಕಸಿನ್ ಬ್ರೋ. ಅಲ್ಲ, ಅವಾಗ್ಲಿಂದ ಕರೆದು ಬಿಸಿ ಇದ್ದು. ಏನು ಬೇರೆ ಕಡೆ ಎಲ್ಲಾದರೂ ಗೆಸ್ಟ್ ಅಪಿಯರೆನ್ಸ್ ಕರೆದಿದ್ರಾ? ಗೆಸ್ಟ್ ಬಂದಿದ್ದಾರೆ ಮನೆಯಾಗ. ಸರಿ, ಇವಾಗ ತಿಂತಾ ಇದೆಯಲ್ಲ, ಹೆಂಗೈತೆ ಟೇಸ್ಟ್? ಯಾರು ಮಾಡಿದ್ದ? ಯಾರು ಮಾಡಿರ್ತಾರೆ ಹೇಳ, ನೀನೆ ಗೆಸ್ ಮಾಡೋ ನೋಡೋಣ. ಆಯ್ತಾ? ಅದನ್ನ ಗೈಸ್ ಅದನ್ನ ಬೀಪ್ ಹಾಕ್ತೀನಿ. ಅದನ್ನ ನಾವು ಇದು ಮಾಡೋದಕ್ಕಾಗಲ್ಲ. ಅದು ಹೆಂಗೈತೆ ಬ್ರೋ? ಆನೆಸ್ಟ್ ಆಗಿ ಹೇಳ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ರೆಸಿಪಿ ತುಂಬ ಚೆನ್ನಾಗಿದೆ.
ಸೊ ನೆಕ್ಸ್ಟ್ ಮಗ ಎಂಡ್ ಮಾಡ್ಬಿಡೋಣ ಏನೋ ಏಯ್ ಎಂಡ್ ಮಾಡ್ಬಿಡೋಣ ಗೈಸ್. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಚೆನ್ನಾಗಿರೋ ವಿಡಿಯೋ ಜೊತೆ ಬರ್ತೀವಿ. ಸೊ ಅಂಟಿಲ್ ದೆನ್ ವಾಚ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.